ಎಲ್ಲ ಸೇರಿದ್ದಾರೆ. ಈಗ ಅದರಲ್ಲಿ ನನ್ನನ್ನು ಯಾರೂ ಶಿಕ್ಷಕ್ಕಾಗಲ್ಲ. ಯಾವ ತನಿಖೆ ಬೇಕು, ನಾನು ಅದಕ್ಕೆ ಭಯ ಇಲ್ಲ. ನನಗೆ ಫ್ರೀಯಾಗಿ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದು ಎಷ್ಟು ವರ್ಷ ಆಯಿತು? 12 ವರ್ಷ ಆಗಿದೆ. 12 ವರ್ಷದಿಂದ ಕಡುಬು ಕಡಿತಾವ್ರು ಅದು ಹಿಡ್ಕೊಂಡು. ನನ್ನ ತನಿಖೆ ವರದಿನ 12 ಇಯರ್ಸಿಂದ ನಾನು ಇವ್ರ ತನಿಖೆಗೆಲ್ಲ ಎದರವನಲ್ಲ. ಪಾಪ ಸಿದ್ದರಾಮಯ್ಯರು ಹೇಳ್ತಾರೆ ಅವ್ರಿಗೂ ಎದರಲ್ಲ ನಾನು. ಹಾಂ, ಅವರು ಆಂತರಿಕ ಭದ್ರತಾ ವಿಭಾಗದ ADGPನೂ ಇದ್ದಾರೆ, ಲೋಕಾಯುಕ್ತದಲ್ಲೂ ಅವ್ರನ್ನೇ ಇಟ್ಟಿದ್ದಾರೆ, ACBಗೂ ಬಹುಶಃ ಅವರೇ ಇರಬೇಕು, ಎಲ್ಲ ಇಟ್ಕೊಂಡವ್ರೆ. ಅದು ಪ್ಯಾರಲಲ್ ಒಂದು ಇದನ್ನೇ ಇಟ್ಕೊಂಡವ್ರು ಇವರು. ಇವತ್ತು ವ್ಯವಹಾರವೇ ನಾನು ಆಮೇಲೆ ಕೇಳಿದೆ, ಈ ಕಿಶೋರಿಗೆ ಕೇಳಿದೆ ಏನಪ್ಪ ನಿಮ್ಮದೆಲ್ಲ ಅಂತ ಹೇಳಿ. ಸರ್ ನನ್ನ ಕೇಳಬೇಡಿ, ನಾನು ಒಬ್ಬ ಅಧಿಕಾರಿ ನಂಬರ್ ಕೊಡ್ತೀನಿ, ಅವ್ರನ್ನ ಕೇಳ್ಕೊಳ್ಳಿ ಸರ್ ಏನೇನಾಗಿದೆ ಅಂತ ಹೇಳಿದ್ರು. ಆ ಅಧಿಕಾರಿ ಹೋಗಿ ಹೇಳಿದ್ರಂತೆ, ಹೆಸರು ಬೇಡ ನಿಮಗೆ, ಏನು ಸರ್ ಈ ಥರ 20 ಕೋಟಿ ಪಾಪ ಅವ್ನು ಸರ್ಕಲ್ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರ್ ಅವ್ನಿಗೆ ಎಲ್ಲಿಂದ ಕೊಡ್ತಾನೆ, ಇಷ್ಟೊಂದೆಲ್ಲ ಕೇಳೋದು ಸರಿನಾ ಅಂದರೆ, ರೇ ನಾವಿಲ್ಲಿ ಇದರಲ್ಲಿ ಏನು ಸಂಪಾದನೆ ಮಾಡೋಕ್ಕಾಯ್ತೀರಿ ಇರೋ ಜಾಗದಲ್ಲಿ, ತಂದುಕೊಡ್ಲಿ ಬಿಡ್ರಿ ಅಂತ ಕಾಮೆಂಟ್ಸ್ ಮಾಡ್ತಾರೆ. ಸರ್ ನಾವು ಕೇಳಿ ಸುಸ್ತಾಗ್ಬಿಟ್ಟು ಅಂತೇಳಿ ಇನ್ನೊಬ್ಬ ಹಿರಿಯ ಅಧಿಕಾರಿ ಹೇಳ್ತಾರೆ. ಇದು ಆಡಳಿತ ಈ ರಾಜ್ಯದಲ್ಲಿ. ಏಕೆಂದರೆ ಯಾವಾಗ ಈ ರಾಜ್ಯದಲ್ಲಿ ಈ ಕೊತ್ವಾಲನ ಜೊತೆಲಿದ್ದವರು ಪದ್ದವರು ಇಂಥವರೆಲ್ಲ ಬಂದು ಈಗ ಸೇರ್ಕೊಂಬಿಟ್ರು ನೋಡಿ ವಿಧಾನಸೌಧಕ್ಕೆ. ಅಲ್ಲ ನಿಮ್ಗೆ ಗೊತ್ತಿದೆಯಲ್ಲ, ಅಂಥವರೆಲ್ಲ ಸೇರ್ಕೊಂಡ ಮೇಲೆ ಅಂತಾರೆ ಬೇಕಲ್ಲ ಈಗ ಸರ್ಕಾರಕ್ಕೆ. CBIಗೆ ಇನ್ನೇನು ಕೊಡಂಗೆ ಇಲ್ವಲ್ಲ ನಾವೀಗ, ಅವ್ರು ಬರೋಂಗೆ ಇಲ್ವಲ್ಲ ಕರ್ನಾಟಕಕ್ಕೆ. ಈಗ ನೋಡೋಣ. ಓ ಬಿಡದಿ ಬಂದು ಈ ಶಂಕರ್ ನಾಯಕಂದ, ಅಯ್ಯೋ ಇದು ಇಂಥವು 1000 ಅವಲ್ಲ. ಈಗ ಕೇಳೋರು ಯಾರೂ ಇಲ್ಲ. ಸಿಗ್ತಾರೆ ಜಮೀನಿಗೆ, ಯಾರನ್ನ ಬೇಕಾದ್ರೂ ಹೋಗ್ತಾರೆ, ಹೊಡಿತಾರೆ, ಹೊರಗಾಗ್ತಾರೆ. ಶಂಕರ್ ನಾಯಕ್ ಬಿಡದಿ ಕತೆ ಹೇಳ್ತಾವ್ರೆ ನಮ್ಮ ಮಂಜಣ್ಣ. ಇಲ್ಲೊಬ್ಬವನೇ 1 ನಿಮಿಷ ರಾಜ್ಯಪಾಲರು ಪತ್ರ ಬರೆದ್ರಲ್ವೇ, ಪತ್ರ ಬರೆದಿದ್ದಕ್ಕೆ ರಾಜ್ಯಪಾಲರಿಗೆ ಕಮ್ಯುನಿಕೇಟ್ ಮತ್ತು ಮಾಡಲಿಲ್ಲ. ನನಗಿರೋ ಮಾಹಿತಿ ಗೊತ್ತಿಲ್ಲ ನನಗೆ. ಹೀಗಾದ್ರೆ ಮಾಧ್ಯಮದಲ್ಲಿ ಬರಬೇಕಲ್ಲ, ಏನೇ ಮಾಡಿದ್ರು ಸರ್ಕಾರದಲ್ಲಿ ಯಾವುದಾದ್ರು ಒಂದು ಮಾಧ್ಯಮದಲ್ಲಾದರೂ ಬಿಡಿಸ್ತಾರೆ ಬಲ್ಲ ಮೂಲಗಳು ಅಂತ ಹೇಳಿ. ಆ ಥರ ಯಾವುದೂ ಬಂದಿಲ್ಲ. ರಾಜ್ಯಪಾಲರಿಗೆ ಕಮ್ಯುನಿಕೇಟ್ ಮಾಡಿದ್ದೀವಿ ಅನ್ನೋದು ಎಲ್ಲೂ ಬಂದಿಲ್ಲ. ಈಗ ರಿಲೀಸ್ ಆಗಿರೋದು ರಾಜ್ಯಪಾಲರ ಕಚೇರಿಯಿಂದಲೇ ಸೋರಿಕೆ ಆಗಿರ್ಬೋದು. ನಮ್ಮ ಗ್ರೇಟ್ ಯಾರೂ ಇಲ್ಲದೆ ಇರ್ತಕ್ಕಂಥ ಹೋಮ್ ಮಿನಿಸ್ಟ್ರಿಗ ಪರಮೇಶ್ವರ್ ಅವ್ರು ನೆನ್ನೆನೂ ಹೇಳಿಕೆ ಕೊಟ್ಟಿದ್ದಾರೆ, ರಾಜ್ಯಪಾಲರ ಕಚೇರಿನೂ ತನಿಖೆ ಮಾಡಬೇಕು ಅಂದರೂ ಮಾಡ್ತೀವಿ ಅಂತ ಹೇಳಿ.